ಇಷ್ಟು ಸೀಸನ್ಗಳಲ್ಲಿ ಈ ಸೀಸನ್ ಮಾಡಿರುವಂತಹ ಸುದ್ದಿ ಅಷ್ಟಿಷ್ಟಲ್ಲ ಅಂತ ಹೇಳಿ ಈ ಒಂದು ಮಾತನ್ನ ಸುದೀಪ್ ಸರ್ ಅವರು ಹೇಳಿದಾರ. ಈಗಾಗಲೇ ನಿಮ್ಗೆಲ್ರಿಗೂ ಗೊತ್ತಲ್ಲ TRP ಅಲ್ಲಿ ಯಾವ ರೇಂಜ್ ಅಲ್ಲಿ ಇತ್ತು ಬಿಗ್ ಬಾಸ್ ಅಂತ ಹೇಳ್ಬಿಟ್ಟು. ಆಮೇಲೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ 6 ಜನ ಕೂಡ ಕಂಟೆಸ್ಟೆಂಟ್ ಗಳು ಇದ್ದಾರಲ್ವಾ, 6 ಜನಕ್ಕೂ ಕೂಡ ಬಿಗ್ ಬಾಸ್ ಮನೆಯಲ್ಲಿರುವಂತಹ 6 ಕಂಟೆಸ್ಟೆಂಟ್ ಗಳನ್ನ ಮಾತಾಡಿಸ್ತಿದ್ದಾರೆ ಸುದೀಪ್ ಅವರು. ಅವರು ಹೇಳಿದ್ದಾರೆ ಏನಪ್ಪಾ ಅಂತ ಅಂದ್ರೆ, ವರ್ತೂರ್ ಸಂತೋಷ್ ಅವರು ಎಷ್ಟೊಂದು ಕಷ್ಟಪಟ್ಟಿದ್ರಲ್ವಾ, ಹಾಗಾಗಿ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ ಅಂತ ಹೇಳಿ ಹೇಳಿದಾರ. ಅವ್ರ ಅಮ್ಮ ಅವರು ಕೂಡ ಹೊರಗಡೆ ತುಂಬಾ ಅಳ್ತಾ ಇದ್ದಾರೆ. ಅಲ್ಲಿ ವರ್ತೂರ್ ಸಂತೋಷ್ ಅವರು ಕೂಡ ತುಂಬಾ ಅಳ್ತಿದ್ದಾರೆ. ಅವತ್ತು ನೀವು ಹೇಳಿದಂತಹ ಒಂದು ಮಾತು, ಅವತ್ತು ಕೊಟ್ಟಂತಹ ನನಗೆ ಬಿಗ್ ಬಾಸ್ ಈ ಒಂದು ಕೊಟ್ಟಂತಹ ಅವಕಾಶ, ನಾನು ಯಾವಾಗಲೂ ಕೂಡ ಕೃತಜ್ಞನಾಗಿರ್ತೀನಿ ನಿಮ್ಮೆಲ್ರಿಗೂ ಕೂಡ ಅಂತ ಹೇಳಿ ಅವರು ಹೇಳಿದ್ದಾರೆ. ಮನಸ್ಸು ಬಿಚ್ಚಿ ಮಾತಾಡಿದ್ದಾರೆ ಅಂತಾನೆ ಹೇಳ್ಬೋದು. ಈ ಕಡೆ ಪ್ರತಾಪ್ ಅವರ ಫ್ಯಾಮಿಲಿ ಇರಲಿಲ್ಲ, ಅಂದ್ರೆ ಈ ಒಂದು ಬಿಗ್ ಬಾಸ್ ಮನೆಗೆ ಬಂದಾಗ ಅವತ್ತು ಒಂಟಿಯಾಗಿ ಬಂದಿದ್ರು, ಅವತ್ತು ಯಾರು ಜೊತೆಗಿರ್ಲಿಲ್ಲ. ಆದ್ರೆ ಇವಾಗ ಪ್ರತಾಪ್ನ ಹಿಂದೆ ಒಂದು ದೊಡ್ಡ ಸೈನ್ಯವೇ ಇದೆ. ಅದಕ್ಕಿಂತ ಹೆಚ್ಚಾಗಿ ಅವರ ಫ್ಯಾಮಿಲಿ ಅವರು, ಅವರ ಅಪ್ಪ ಅಮ್ಮ ಅವರು ಈ ಒಂದು ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ. ನನ್ನ ಮಗನನ್ನ ಒಂದು ಒಳ್ಳೆ ಮನುಷ್ಯನನ್ನಾಗಿ ಮಾಡಿದ್ದೀರಾ, ನನ್ನ ಮಗನನ್ನ ನನಗೆ ತಿರುಗಿ ಕೊಟ್ಟಿದ್ದೀರಾ ಅಂತ ಹೇಳಿ ಈ ಒಂದು ಮಾತನ್ನ ಅವರ ಅಮ್ಮ ಕಣ್ಣು ತುಂಬಿಕೊಂಡು ಹೇಳ್ತಾ ಇದ್ದಾರೆ. ಅವರ ಅಪ್ಪ ಅವರು ಕೂಡ ಅಷ್ಟೇ ತುಂಬಾ ಎಮೋಷನಲ್ ಆಗಿಬಿಟ್ಟಿದ್ದಾರೆ. ಅವರ ಅಮ್ಮ ಅಂತೂ ತುಂಬಾ ಅಂದ್ರೆ ತುಂಬಾ ಎಮೋಷನಲ್ ಆಗಿಬಿಟ್ಟಿದ್ದಾರೆ. ಇಲ್ಲಿ ಪ್ರತಾಪ್ ಅವರು ಕೂಡ ಒಂದು ಮಾತನ್ನ ಹೇಳಿದ್ದಾರೆ, ಧನ್ಯವಾದಗಳಂತ ಹೇಳಿದ್ದಾರೆ. ಈ ಒಂದು ಬಿಗ್ ಬಾಸ್ ಮನೆಗೆ ಬಂದಿದ್ದಕ್ಕೆ ಅವರಿಗೆ ಎಷ್ಟೆಲ್ಲ ಸಿಕ್ಕಿದೆ ನಿಮ್ಗೆ ಗೊತ್ತಾಯ್ತಲ್ವಾ. ಅವ್ರು ಈ ಒಂದು ಬಿಗ್ ಬಾಸ್ ಮನೆಗೆ ಬಂದಿರ್ಲಿಲ್ಲ ಅಂತಂದಿದ್ರೆ ಅವರು ಏನನ್ನ ಕಳ್ಕೊತಿದ್ರು. ಈಗಾಗಲೇ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಅಲ್ವಾ, ಅವ್ರು ಈ ಒಂದು ಬಿಗ್ ಬಾಸ್ಗೆ ಬಂದಿದ್ದೆ ಅವರ ಅದೃಷ್ಟದಿಂದ ಅನ್ಬೋದು ಅಥವಾ ಅವರ ಪುಣ್ಯದಿಂದ ಅನ್ಬೋದೋ ಗೊತ್ತಿಲ್ಲ. ಯಾಕಂತಂದ್ರೆ ಈ ಒಂದು ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ಅವ್ರ ಅಪ್ಪ ಅಮ್ಮ ಅವರು ಸಿಕ್ಕಿದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ 3 ವರ್ಷದಿಂದ ಮಾತಾಡಿರ್ಲಿಲ್ಲಲ್ಲ, ಇವಾಗ ಎಲ್ಲರೂ ಕೂಡ ತುಂಬಾ ಖುಷಿಯಾಗಿದ್ದಾರೆ. ಇದೇ ಖುಷಿನ ಇದೇ ಕಂಟಿನ್ಯೂ ಆಗಿ ತುಂಬಾ ಚೆನ್ನಾಗಿರ್ಲಿ ಎಲ್ರು ಅಂತ ಹೇಳ್ತಾ ನಮ್ಮ ಕಡೆಯಿಂದ ಆಲ್ ದಿ ವೆರಿ ಬೆಸ್ಟ್ ಎಲ್ರಿಗೂ. ಸೊ ನಿಮ್ಗೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಯಾರು ಗೆಲ್ಬೇಕಂತ ಅನಿಸ್ತಿದೆ ಅಂತ ಹೇಳಿ ಕಮೆಂಟ್ನಾಗ ತಿಳಿಸ್ರಿ. ಬಟ್ ಇವತ್ತಂತಂದ್ರೆ ಫುಲ್ ಎಮೋಷನಲ್ ಆಗಿದೆ. ಸೊ 6 ಕಂಟೆಸ್ಟೆಂಟ್ಗಳು ಏನೇನು ಹೇಳ್ತಾರೋ, ಯಾಕಂತಂದ್ರೆ ಎಲ್ರಿಗೂ ಕೂಡ ನಾನು ಗೆಲ್ಬೇಕು ಅನ್ನೋ ಒಂದು ಛಲ ಇದೆ ಅಲ್ವಾ. ಹಾಗಾಗಿ ಯಾರಿಗಾದ್ರೂ ಕೂಡ ಖುಷಿ ಆಗುತ್ತೆ, ಬಟ್ ಅವ್ರು ಗೆದ್ರೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಅಂತಾನೆ ಹೇಳ್ಬೋದು. ಇಲ್ಲಿ ಯಾರು ಗೆಲ್ತಾರೋ ಕಾದ್ ನೋಡ್ಬೇಕಾಗಿದೆ. ಸೊ ಇದೇ ತರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.